ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ಆ ಬಲರಾಮನ ಪರಾಕ್ರಮವನ್ನ, ಅವನ ಮಹಾತ್ಮ್ಯವನ್ನ ತಿಳಿದುಕೊಂಡ್ವಿ. ಈಗ ಈ ಸಂಚಿಕೆಯಲ್ಲಿ ಷೋಡಶ ಸಹಸ್ರ ಸ್ತ್ರೀ ಸಂಗತುಂಡೈನ ಶ್ರೀಕೃಷ್ಣುನಿ ಮಹಿಮಾ ನಾರದುಂಡರಯಟ. ಈ ನಾರದ ಮಹರ್ಷಿಗಳು ಶ್ರೀಮನ್ನಾರಾಯಣನ ಪಾದಭಕ್ತರು. ಅವರ ವಿಚ್ಛಿನ್ನ ಭಕ್ತರಾದರೂ ಕೂಡ ಅವರಿಗೆ ಒಂದು ಆಶ್ಚರ್ಯ ಉಂಟಾಗತ್ತಂತೆ. ಇದೇನಿದು, ಇವನು ಈ ನಾರಾಯಣನೇ ಕೃಷ್ಣ ಅವತಾರ, ಇದರಲ್ಲಿ 16,000 ಸ್ತ್ರೀಯರನ್ನ ಮದುವೆ ಮಾಡ್ಕೊಂಡು ಬಂದಿದ್ದಾನಲ್ಲ, ಏನಿವನು ಹೇಗೆ ಇದೆ ಈಗ ಅವನ ಪರಿಸ್ಥಿತಿ? ಮೊದಲೇ ಅಷ್ಟ ಮಹಿಷಿಯರು, ಜೊತೆಗೆ 16,000 ರಾಜಕನ್ನಿಕೆಯರನ್ನ ಮಾಡ್ಕೊಂಡು ಬಂದಿದ್ದಾನೆ. ಹೇಗಾದ್ರೆ ನಿಭಾಯಿಸ್ತಾ ಇದ್ದಾನೆ ಕೃಷ್ಣ? ಅವನ್ನ ಪರೀಕ್ಷೆ ಮಾಡಬೇಕು ಅನ್ನತಕ್ಕಂಥ ಕುತೂಹಲ ಹುಟ್ಟಿತು ನಾರದರಿಗೆ. ಎಷ್ಟೇ ಆ ಭಗವಂತನ ಮಹಿಮೆಗಳು ತಿಳಿದಂತಹ ಮಹಾಮಹಿಮರಾದ ಮುನಿಗಳಾದರೂ ಸಹ ಇದು ಅವರಿಗೆ ತೋಚ್ತಾ ಇಲ್ಲ, ಏನೋ ಅರ್ಥ ಆಗ್ತಿಲ್ಲ, ಗಲಿಬಿಲಿ, ಗೊಂದಲ. ಇವನು ಹೇಗೆ ಅವರನ್ನೆಲ್ಲ ನಿಭಾಯಿಸ್ತಾ ಇದ್ದಾನೆ, ಯಾವ ರೀತಿ ಇದೆ ಈಗ ಅವನ ಪರಿಸ್ಥಿತಿ ಅಂತ ತಿಳ್ಕೋಬೇಕು ಅಂತ ಶ್ರೀಕೃಷ್ಣುನಿ ಮಹಿಮ ನಾರದುಂಡ ಅರಯುಟ. ಅರಯು ಅಂತಂದ್ರೆ ಎಕ್ಸಾಮಿನ್, ಏನ್ ಮಾಡ್ತಾನೆ ಇವನು? ನಿಜಪ್ಪ ಇವನು ಮಹಾಮಹಿಮ, ಸರ್ವತ್ರ ವ್ಯಾಪಿ, ಆದ್ರೂ ಕೂಡ 16,000 ಹೆಂಡತಿಯರನ್ನು ಮಾಡ್ಕೊಂಡ್ ಬಂದಿದ್ದಾರಲ್ಲ, ಹೇಗೆ ನಿಭಾಯಿಸ್ತಾನೆ ಅಂತ ಅವನ್ನ ಪರೀಕ್ಷಿಸಬೇಕು ಅನ್ನತಕ್ಕಂಥ ಕುತೂಹಲದಿಂದ ಆ ನಾರದ ಮಹರ್ಷಿಗಳು ದ್ವಾರಕಾಪಟ್ಟಣಕ್ಕೆ ಬರ್ತಾರೆ. ಆ ಸಮಾಚಾರವನ್ನ ನೋಡೋಣ ಈಗ. ನರವರ యొక్క ನಾಂಡು ವಿನು ನಾರದ ಸಂಯಮಿ ಮಾಧವುಂಡು ತಾ నరకునింద్రుంచివాని భవనంబుననున్న 16,000 సుందరులను నొక్కమాటు ప్రమదంబున నందర కన్నిరూపులై పరిణయమయ్యేనా విని ಶುಭಸ್ಥಿತಿಂ ತದ್ವಿಭವಂಬುಂ ಜೂಡಂಗನ್. ಹೇ ರಾಜಾದಿರಾಜನಾದಂತ ಪರೀಕ್ಷಿತ್ ಮಹಾರಾಜ, ಕೇಳು ಅಂತ ಶುಕ ಮಹರ್ಷಿಗಳು ಕತೆ ಹೇಳ್ತಾ ಇದ್ದಾರೆ. ಒಕ್ಕನಾಡು ಒಂದು ದಿವಸ ಏನಾಯ್ತಪ್ಪ ಅಂದ್ರೆ, ನಾರದ ಸಂಯಮೀಂದ್ರರವರು ಅಂತಂದ್ರೆ ಮುನಿಶ್ರೇಷ್ಠರಾದಂತ ನಾರದರು ಮಾಧವುಂಡುದ నరకునింద్రుంచివాని భవనంబునున్న 16,000 సుందరులను నొక్కమాటు ప్రమదంబున నందర కన్నిరూపులై ಪರಿಣಯಮಯ್ಯೇ. ಅಂದ್ರೆ ಈ ರಮಾಪತಿಯಾದಂತಹ ಶ್ರೀಕೃಷ್ಣ ಆ ನರಕಾಸುರನನ್ನ ಸಂಹಾರ ಮಾಡಿ ಅವನು ಕೂಡಿ ಹಾಕಿದ್ದಂತ, ಅವನು ಸೆರೆಯಲ್ಲಿಟ್ಟಿದ್ದಂತಹ 16,000 ಸುಂದರಿಯರನ್ನ ಒಂದೇ ಬಾರಿಗೆ ಆನಂದದಿಂದ ಅಷ್ಟು ಜನಕ್ಕೂ ಒಬ್ಬೊಬ್ಬ ಕೃಷ್ಣನಾಗಿ ಕಾಣಿಸಿಕೊಂಡು ವಿವಾಹವಾಗಿದ್ದಾನಂತಲ್ಲ. ಆ ಶುಭ ಸ್ಥಿತಿ ತದ್ವಿಭವಂಬು, ಆ ವೈಭವ ಹೇಗಿದೆಯೋ ನೋಡಬೇಕು ಅಂತ ಎಣಿಸ್ಕೊಂಡ್ರು. ಇಟ್ಲದಲಂಚಿ ಕೃಷ್ಣ ಪರಿಪಾಲಿತಂಬೈನ ದ್ವಾರಕಾನಗರಂಬುಡ ಎಂಜನಿ ಮುಂದಟ. ಹೀಗೆ ಯೋಚನೆ ಮಾಡಿದಂತಹ ಆ ನಾರದ ಮಹರ್ಷಿಗಳು ಕೃಷ್ಣನಿಂದ ಪಾಲಿತವಾಗಿರತಕ್ಕಂತಹ ದ್ವಾರಕಾ ನಗರಕ್ಕೆ ಬಂದರು. ಗಮಲ ಸಂಭವ ಕಾಂಚನಕಾರ ರಚಿತ ಚಿರತರ ಐಶ್ವರ್ಯ ನಗರ ಲಕ್ಷ್ಮೀಕರಾಬ್ಜ ಘಟಿತ ನವರತ್ನಮಯ ಹೇಮ ಕಟಕಮನಂಗ ಸೊಬಗು ಮೀರಿನ ಕೋಟೆಯುಂಜೂಚ ಮೌನಿ. ಆ ದ್ವಾರಕಾಪಟ್ಟಣದ ಹೊರವಲಯದಲ್ಲಿ ಪ್ರಕೃತಿ ಸೌಂದರ್ಯವಾದರೆ ಆ ಕೋಟೆಯ ಒಂದು ವೈಭವ ಎಷ್ಟು ಅಸದೃಶವಾಗಿತ್ತಪ್ಪ ಅಂತಂದ್ರೆ, ಆ ಕಮಲ ಸಂಭವನಾದಂತ ಬ್ರಹ್ಮನೇ ಕಾಂಚನಕಾರನಾದರೆ, ಅಂದ್ರೆ ಅಕಸಾಲಿ ಚಿನ್ನದ ಕೆಲಸ, ಕುಸರಿ ಕೆಲಸ ಮಾಡುವನಾದರೆ, ಅವನಿಂದ ಈ ದ್ವಾರಕಾ ನಗರದ ಅಧಿದೇವತೆಯಾದಂಥ ನಗರಲಕ್ಷ್ಮಿ, ಚಿರತರ ಐಶ್ವರ್ಯ ನಗರಲಕ್ಷ್ಮಿ ಕರ ಕಮಲಗಳಿಗೆ ಒಪ್ಪುವಂತೆ ಮಾಡಿರತಕ್ಕಂಥ ನವರತ್ನಮಯವಾದ ಹೇಮ ಕಟಕಗಳು, ಅಂದ್ರೆ ಹೇಮ ಕಂಕಣಗಳೇನೋ ಅನ್ನುವ ರೀತಿಯಲ್ಲಿ ಆ ಕೋಟೆ ಕಾಣಿಸ್ತಂತೆ ನಾರದ ಮುನಿಗಳಿಗೆ ಕಣ್ಣಿಗೆ. ಸೊಬಗು ಮೀರಿನ ಕೋಟೆಯುಂಜೂಚ ಮೌನಿ. ನಾರದ ಮಹರ್ಷಿಗಳು ಆ ದ್ವಾರಕಾಪಟ್ಟಣದ ಕೋಟೆ ಬಳಿಗೆ ಬಂದರು. ಶುಕ ಶಾರಿಕಾ ಶಿಖಿ ಪಿಕ ಕೂಜಿತ
ప్రసవాంచితోద్యాన వనౌఘములను గలహంస సారస కైరవ కమల కల్హార శోభిత కమలాకరములం గలమాది సస్య సంకుల వరేక్షుక్షేత్ర భూరిలసన్ నదీ తీరములను గిరి సానుపతిత నిర్చర కణ సందోహ ಸಂತತ ಹೇಮಂತ ಸಮಯములను ಆ ದ್ವಾರಕಾ ಪಟ್ಟಣದ ಒಂದು ಸೌಂದರ್ಯವನ್ನ ಹೊಗಳ್ತಾ ಇದ್ದಾರೆ. ಸಮೃದ್ಧವಾದ ನಗರ, ಉದ್ಯಾನವನಗಳು ಅಲ್ಲಲ್ಲಲ್ಲಿ ಆ ನಗರದ ತುಂಬಾ ಉದ್ಯಾನವನಗಳಿದೆ. ಆ ಉದ್ಯಾನವನದಲ್ಲಿ ಯಾವಾಗಾದ್ರೆ ಹಚ್ಚ ಹಸುರಿನ ಒಂದೊಂದು ಋತುವಿನಲ್ಲಿ ಒಂದೊಂದು ವಿಧವಾದ ಹಣ್ಣುಗಳು ಬಿಡ್ತಾ ಇರುತ್ತೆ, ಪುಷ್ಪಗಳು ಬಿಡ್ತಾ ಇರ್ತಕ್ಕಂತಹ ಒಳ್ಳೆ ಸಮೃದ್ಧವಾಗಿರ್ತಕ್ಕಂತಹ ಉದ್ಯಾನವನಗಳು. ಆದ್ದರಿಂದ ಅಲ್ಲಿ ಶುಕ ಶಾರಿಕೆಗಳು, ಶಿಖಿ ಅಂತಂದ್ರೆ ನವಿಲುಗಳು, ಪಿಕ ಎಲ್ಲವೂ ತುಂಬಿವೆ, ಎಲ್ಲವೂ ಆಹ್ಲಾದಕರವಾಗಿ ಕೂಜನ ಮಾಡ್ತಾ ಇವೆ. ಚೆನ್ನಾಗಿ ಹೂಗಳಿಂದ ತುಂಬಿದೆ ಅಂತಹ ಒಂದು ದ್ವಾರಕಾ ನಗರದ ಆ ವನ ಉದ್ಯಾನವನಗಳ ಸೊಬಗು. ಕಲಹಂಸ ಸಾರಸ ಕೈರವ ಕಮಲ ಕಲ್ಹಾರ ಎಲ್ಲವೂ ತುಂಬಿರ್ತಕ್ಕಂತಹ ಸರಸ್ಸುಗಳು, ಅಲ್ಲಲ್ಲಿ ಸಸ್ಯ ಸಂಕುಲಗಳು, ಅಲ್ಲಲ್ಲಿ ಒಳ್ಳೆ ಇಕ್ಷುಕ್ಷೇತ್ರಗಳು, ಭೂರಿ ಲಸನ್ ನದೀ ತೀರಮುಲನು, ನದಿ ತೀರಗಳಲ್ಲಿ ಒಳ್ಳೆಯ ಹುಲ್ಲು, ಆಮೇಲೆ ಬಿದಿರು ಎಲ್ಲ ಸಸ್ಯಗಳು ಬೆಳೆದಿರ್ತಕ್ಕಂತಹ ಒಂದು ಪ್ರದೇಶ. ಗಿರಿ ಸಾನುಪತಿತ ನಿರ್ಚರ ಕಣ ಸಂದೋಹ ಸಂತತ ಹೇಮಂತ ಸಮಯಮುಲನು. ಗಿರಿಸಾನು ಮೇಲಿಂದ, ಬೆಟ್ಟದ ಮೇಲಿಂದ ಝರಿಗಳು ಧುಮುಕ್ತಾ ಇವೆ. ಧುಮುಕುವಾಗ ತುಂತುರು 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 ಸುತ್ತಲೂ ಕೂಡ ಒಳ್ಳೆ ಚುಮುಕಿಸಿದ ರೀತಿಯಲ್ಲಿ ಬೀಳ್ತಾ ಇತ್ತೆ. ಆದ್ದರಿಂದ ಯಾವಾಗಲೂ ಕೂಡ ಆ ದ್ವಾರಕಾ ಪಟ್ಟಣದ ಸುತ್ತಮುತ್ತ ಸಂತತ ಹೇಮಂತ ಸಮಯಮುಲನು, ಹೇಮಂತ ಋತುವಿನಲ್ಲಿ ಹೇಗಾದ್ರೆ ತಂಪಾಗಿರುತ್ತೋ ತುಂತುರು ತುಂತುರು ಮಂಜಿನಿಂದ, ಅದೇ ರೀತಿ ಆ ದ್ವಾರಕಾ ಪಟ್ಟಣದ ಸುತ್ತಮುತ್ತ ಪ್ರಕೃತಿ ಸೌಂದರ್ಯದಿಂದ ಕೂಡಿ ಅಷ್ಟು ಸೊಬಗಿನಿಂದ ಕೂಡಿದೆ. ಮರಿಯುನು ಸಮುತ್ತುಂಗ ಮಣಿ ಸೌಧಗವಾಕ್ಷರಂಧ್ರ ನಿರ್ಗತ ನೀರಂಧ್ರ ಘನ ಸಾರ ಚಂದನಾಗುರು ಧೂಪ ಧೂಮ ಪಟಲ ವಿಲೋಕನ ಸಂಜನಿತ ಪಯೋಧರಾಭಿಶಂಕಾಂಗೀಕೃತ ತಾಂಡವ ಕೇಳಿ ವಿಲೋಲ ಪುರ ಕಾಮಿನೀ ಜನೋಪಲಾಲಿತ ನೀಲಕಂಠ ಸಮುದಯಂಬುನು. ಮೊಟ್ಟ ಮೊದಲಿಗೆ ಬಂದರು ಆ ದ್ವಾರಕಾ ಪಟ್ಟಣದೊಳಗೆ ಪ್ರವೇಶಿಸ್ತಾರೆ ನಾರದರು. ಎಲ್ಲ ಉನ್ನತವಾದಂತಹ ಸಮುತ್ತುಂಗವಾದಂತಹ ಮಣಿಸೌಧಗಳು, ಅವುಗಳ ಗವಾಕ್ಷರಂಧ್ರಗಳಿಂದ ಒಳಗಡೆ ವಾಸ ಮಾಡತಕ್ಕಂತಹ ಪೌರರು, ಮಹಾಜನರು ನೀರಂದ್ರ ಘನಸಾರ ಚಂದನಾಗರು ಧೂಪ ಎಲ್ಲ ಹಾಕಿದ್ದಾರೆ. ಅವುಗಳ ಧೂಪ ಧೂಮ ಹೇಗೆಪ್ಪ ಮೇಲೆ ಕೇಳ್ತಾ ಇದೆ, ಎಷ್ಟು ಹೊತ್ತಾಗಿ ಅಂತಂದ್ರೆ ಅಷ್ಟಷ್ಟು ಉನ್ನತವಾದಂತಹ ಭವನಗಳು, ಅದರೊಳಗೆ ಎಷ್ಟೆಷ್ಟು ಜನ ವಾಸ ಮಾಡ್ತಾ ಇದ್ರು. ಆ ಧೂಪ ಧೂಮ ಅನ್ನತಕ್ಕಂಥದ್ದು ಒಂದು ಮೋಡಗಳ ರೀತಿಯಲ್ಲಿ ಆಕಾಶದಲ್ಲಿ ಕವಿದುಕೊಳ್ತಾ ಇದೆ. ಅದನ್ನ ನೋಡಿದ್ವಂತೆ ನವಿಲುಗಳು. ವಿಲೋಕನ ಸಂಜನಿತ ಪಯೋಧರಾಭಿಶಂಕಾಂಗೀಕೃತ ತಾಂಡವ ಕೇಳಿ, ಆ ಧೂಪ ಧೂಮವನ್ನ ಕಂಡು ಪಯೋಧರವೇನೋ ಮೋಡಗಳೇನೋ ಅಂತ ಆ ಅಭಿಶಂಕೆ ಅಂತಂತಂದ್ರೆ ಒಂದು ಅನುಮಾನವಾಯ್ತಂತ. ಹಾಗೆ ಆ ನವಿಲುಗಳು ಏನು ಮಾಡಿದ್ವು, ನವಿಲುಗಳಿಗೆ ಯಾವಾಗಲೂ ಮೋಡಗಳನ್ನು ಕಂಡ ತಕ್ಷಣ ಅವಕ್ಕೆ ನರ್ತನ ಮಾಡಬೇಕು ಅನ್ಸುತ್ತೆ, ಅಷ್ಟು ಆನಂದ ಪಡುತ್ತವೆ ಅವು. ಅಂಗೀಕೃತ ತಾಂಡವ ಕೇಳಿ ವಿಲೋಲ, ಆ ನವಿಲುಗಳೆಲ್ಲ ನರ್ತನ ಮಾಡ್ತಾ ಇವೆ ಅಂತೆ. ಎಲ್ಲಿಂದ ಬಂದಿತ್ತಪ್ಪ ನವಿಲುಗಳು ಅಂದ್ರೆ ಪುರಕಾಮಿನಿ ಜನೋಪಲಾಲಿತ ನೀಲಕಂಠ ಸಮುದಾಯ. ಅಂದ್ರೆ ಅಲ್ಲಿನ ಜನರು ಸಾಕಿಕೊಂಡಿದ್ರಂತೆ ಮನೆಗಳಲ್ಲಿ, ಆ ದೊಡ್ಡ ದೊಡ್ಡ ಭವನಗಳಲ್ಲಿ. ಅವುಗಳ ಆ ಭವನಗಳ ಒಂದು ಉದ್ಯಾನವನ ಇರ್ತಾ ಇತ್ತಲ್ಲ, ಗಾರ್ಡನ್ ಸುತ್ತಲೂ, ಅವುಗಳಲ್ಲಿ ನೀಲಕಂಠಗಳನ್ನ ಅಂತಂದ್ರೆ ನವಿಲುಗಳನ್ನ ಸಾಕೊಂಡಿದ್ರಂತೆ. ಆ ನವಿಲುಗಳಿಗೆ ಇಷ್ಟು ಭ್ರಮೆ ಉಂಟಾಗುವಷ್ಟು ಧೂಪ ಧೂಮ ಹರಡಿತ್ತು ಆ ದ್ವಾರಕಾ ಪಟ್ಟಣದಲ್ಲಿ. ಚಂದ್ರಕಾಂತಮಣಿ ಸ್ಫಟಿಕ ಸ್ತಂಭ ಸಂಭೃತ ಮರಕತ ಪದ್ಮರಾಗ ಘಟಿತ ನವರತ್ನ ಕಾಂಚನ ಪ್ರಾಸಾದ ಶಿಖರಾಗ್ರವಿನ್ಯಸ್ತ ಬಹು ಸೂರ್ಯ ವಿಭ್ರಮ ಕೃದಂಚಿತ ಶಾತಕುಂಭ ನಿಚಯಂಬುನು. ಆ ನವಿಲುಗಳ ನರ್ತನವನ್ನ ಕಂಡು ಅವುಗಳನ್ನು ಸಾಕಿಕೊಂಡಿದ್ದಂತಹ ಪಾಲಿಸ್ತಾ ಇದ್ದಂತಹ ಸುಂದರಿ ಮಣಿಯರೆಲ್ಲರೂ
ನಗುನಗ್ತಾ ಅವುಗಳನ್ನ ಲಾಲಿಸ್ತಾ ಇದ್ರಂತೆ. ಅಂದ್ರೆ ಅವ್ರಿಗೆ ಅದನ್ನ ಅವುಗಳ ನರ್ತನ ನೋಡಿ ಆನಂದ ಆಯ್ತು, ಮುದ್ದು ಮಾಡ್ತಾ ಇದ್ರು. ಆ ಭವನಗಳು, ಶಿಖರಗಳು ಎಲ್ಲವೂ ಕೂಡ ಬಂಗಾರದಿಂದ ಮಾಡಲ್ಪಟ್ಟಿದೆ. ಚಂದ್ರಕಾಂತ ಮಣಿಗಳು, ಸ್ಫಟಿಕಗಳು ಎಲ್ಲವನ್ನೂ ಆ ಸ್ತಂಭಗಳಲ್ಲಿ ಹುದುಗಿದ್ದಾರೆ. ಅಷ್ಟೂ ಒಂದು ಐಶ್ವರ್ಯೋಪೇತವಾಗಿದೆ ದ್ವಾರಕಾ ನಗರ. ಅವುಗಳ ಮೇಲೆ ಸೂರ್ಯಕಾಂತಿ ಬಿಟ್ರೆ ಏನಾಗುತ್ತೆ, ಪ್ರತಿಬಿಂಬಿಸಿದಂಥ ಸೂರ್ಯಬಿಂಬ ಎಷ್ಟು ಸೂರ್ಯಗಳು ಒಟ್ಟಿಗೆ ಕೋಟಿ ಆದತ್ತೆ ಪ್ರಕಾಶ ಅಂದ ಹಾಗೆ ಅಷ್ಟೊಂದು ಸೂರ್ಯರು ಉದಯಿಸಿದ್ದಾರೋ ಏನೋ ಎನ್ನೋ ಭ್ರಮೆಯನ್ನ ಉಂಟು ಮಾಡ್ತಾ ಇತ್ತು. ಆ ಚಂದ್ರಕಾಂತ ಮಣಿ ಸ್ಫಟಿಕ ಸ್ತಂಭಗಳು, ಮರಕತ ಪದ್ಮರಾಗ, ನವರತ್ನ ಕಾಂಚನಗಳು, ನವರತ್ನಗಳು ಎಲ್ಲ ಹುದುಗಿದ್ದಂತಹ ಪ್ರಾಸಾದ ಶಿಖರಾಗ್ರದಲ್ಲಿ ಅಲ್ಲೆಲ್ಲ ಶಾತಕುಂಭಗಳು ಅಂತಂತಂದ್ರೆ ಬಂಗಾರದ್ದು ಒಂದು ಎಲ್ಲನೂ ಕೂಡ ಬಂಗಾರದಲ್ಲೇ ಮಾಡಿರ್ತಕ್ಕಂಥದ್ದು, ಅವಕ್ಕೆ ಹುದುಗಿರ್ತಕ್ಕಂಥ ನವರತ್ನಗಳು. ಆದ್ದರಿಂದ ತುಂಬಾ ಸೂರ್ಯ ಅನ್ನತಕ್ಕಂಥ ಬಹು ಸೂರ್ಯರ ಒಂದು ಭ್ರಮೆಯನ್ನ ಉಂಟು ಮಾಡ್ತಾ ಇತ್ತು. ಸಮಸ್ತ ವಸ್ತು ವಿಸ್ತಾರ ಸಮರ್ಪಿತ ವೈಶ್ಯಾಗಾರ ವೀಥಿ ವೇದಿಕಾ ಕಲಿತಂಬುನು. ಆ ದ್ವಾರಕಾ ಪಟ್ಟಣದಲ್ಲಿರ್ತಕ್ಕಂತಹ ವ್ಯಾಪಾರಸ್ಥರೆಲ್ಲರೂ ಕೂಡ ಏನು ಅಷ್ಟು ಶ್ರೀಮಂತರಾಗಿದ್ದಾರೆ. ಏನೇನು ವಸ್ತುಗಳು ಬೇಕು, ಸಮಸ್ತ ವಸ್ತು. ನಾವೀಗ ಕೇಳ್ತೀವಲ್ಲ ವಿಜಯನಗರದ ವೈಭವ, ದಾರಿಯಲ್ಲಿ ಸೇರುಗಳಲ್ಲಿ ಮುತ್ತು ರತ್ನಗಳನ್ನ ಅಳಿತಾ ಇದ್ರು, ಎಲ್ಲವೂ ಸಮೃದ್ಧಿಯಾಗಿತ್ತು ಅಂತ. ಆ ರೀತಿ ದ್ವಾರಕಾ ಪಟ್ಟಣದಲ್ಲಿ ಕೂಡ ಆ ದ್ವಾರಕಾ ಪಟ್ಟಣದ ರೀತಿ ವಿಜಯನಗರವಿತ್ತೇನೋ, ಅಲ್ಲಿ ಕೂಡ ಎಲ್ಲ ವಸ್ತುಗಳು ರಾಶಿ ರಾಶಿ ಹಾಕ್ಕೊಂಡಿದ್ದಾರೆ ಆ ವೈಶ್ಯಾಗಾರ ವೀಥಿ ಅಂದ್ರೆ ಅಂಗಡಿ ಬೀದಿಗಳಲ್ಲಿ. ಮಹಿತಾತಪ ನಿವಾರಣ ತರಳ ವಿಚಿತ್ರ ಕೇತನಾಬದ್ಧ ಮಯೂರ ಶಿಂಜಿನಿ ನಿನದ ಪುರಿತಾಶಾಂತರಿಕ್ಷಂಬುನು. ಅಂದ್ರೆ ಮಹಿತಾತಪ ನಿವಾರಣ, ತುಂಬಾ ಬಿಸಿಲು ಆ ಊರ ಕಡೆ, ಆದ್ದರಿಂದ ಎತ್ತರವಾದ ಕಂಬಗಳು ಅಲ್ಲಲ್ಲಿ, ಅವುಗಳಿಗೆ ವಿಚಿತ್ರವಾದ ಕೇತನಗಳು ಅಂತಂದ್ರೆ ದೊಡ್ಡ ದೊಡ್ಡ ಬಾವುಟಗಳನ್ನು ಹಾಕಿದ್ದಾರೆ. ಆ ಬಾವುಟಗಳಿಗೆ ಮತ್ತೆ ಪುಟ್ಟದಾದಂಥ ಕಿರು ಗೆಜ್ಜೆಗಳು ಹಾಕಿದ್ದಾರೆ. ಆಮೇಲೆ ನವಿಲುಗಳ ಗರಿಗಳನ್ನು ಕಟ್ಟಿದ್ದಾರೆ. ಅವು ಮೃದುವಾಗಿ ಗಾಳಿ ಬೀಸ್ತಾ ಇದ್ರೆ ಹಾಯಾಗಿ ಅದು ಕೂಡ ಶಿಂಜಿನಿ ಶಬ್ದ ಮಾಡ್ತಾ ಇತ್ತು. ಆ ಶಿಂಜಿನಿ ನಿನದ ಪೂರಿತ ಆಶಾಂತರಿಕ್ಷಂಬುನು ಅಂದ್ರೆ ದಿಕ್ಕುಗಳಲ್ಲೂ ಕೂಡ ಆ ಬಾವುಟಗಳಿಗೆ ಕಟ್ಟಿದ ಗೆಜ್ಜೆಗಳು ಕಿಣಿಕಿಣ ಶಬ್ದ ಮಾಡ್ತಕ್ಕಂಥದ್ದು ಕೇಳಿಸ್ತಾ ಇದೆ. ಸರೋಜ ನಾಭ ಪೂತನ ಚೇತನಾಪಹಾರಾದಿ ನೂತನ ವಿಜಯ ಸಂದೇಶ ಲಿಖಿತ ಸ್ವರ್ಣ ವರ್ಣಾವಳಿ ವಿಭಾಸಿತ ಗೋಪುರ ಮಣಿ ವಿಟಂಕ ಪ್ರದೇಶಂಬುನು. ಆ ಭಗವಂತನಾದಂತಹ ಕೃಷ್ಣ ಪರಮಾತ್ಮನ ರಾಜಧಾನಿ ಅದು ದ್ವಾರಕಾ ಪಟ್ಟಣ. ಅವನು ತನ್ನ ಶಿಶುವಾಗಿದ್ದಾಗಲಿಂದ ಯಾವ್ಯಾವ ದುಷ್ಟರನ್ನ ಹೇಗೆ ಸಂಹಾರ ಮಾಡಿದ್ದ ಅಂತ ಅವನ ವೀರಗಾಥೆಗಳು. ಪೂತನ ಚೇತನಾಪಹಾರಾದಿ ಅಂದ್ರೆ ಪೂತನೆ, ಅವನು ಕೊಂದಂತ ಪೂತನ, ಬಕಾಸುರ, ತೃಣಾವರ್ತ, ಇನ್ನ ಎಷ್ಟೊಂದು ಜನ ದುಷ್ಟರನ್ನು ಸಂಹಾರ ಮಾಡಿದ್ನಲ್ಲ, ಅವುಗಳ ವಿಜಯ ಸಂದೇಶಗಳನ್ನೆಲ್ಲ ಸ್ವರ್ಣವರ್ಣಾವಳಿ ಬಂಗಾರದ ಅಕ್ಷರಗಳಿಂದ ಅಲ್ಲಲ್ಲಿ ಗೋಪುರಗಳ ಮೇಲೆ ಎಲ್ಲ ಕೂಡ ಕೆತ್ತಿದ್ದಾರೆ. ಯಾದವೇಂದ್ರ ದರ್ಶನೋತ್ಸವಾಹ ಆಹೂಯಮಾನ ಸಮಾಗತ ನಾನಾ ದೇಶಾಧೀಶ ಭೂರಿ ವಾರಣ ದಾನಜಲ ಪ್ರಭೂತ ಪಂಕ ನಿರಸನೈಕತಾಗತ ಜನ ಸಮ್ಮರ್ದ ಕರಕಂಕಣ ಕಷಣ ವಿಕೀರ್ಯಮಾಣ ರಜಪುಂಜಂಬುನು. ಅಂತಂದ್ರೆ ಈ ಯಾದವೇಂದ್ರನಾದಂತಹ ಕೃಷ್ಣನನ್ನ ದರ್ಶನೋತ್ಸವ, ಅವನ್ ನೋಡ್ಬೇಕು, ಅವನ್ ಕಾಣಬೇಕು, ಅವನ್ ಸಂದರ್ಶನ ಮಾಡ್ಬೇಕು ಅಂತಕ್ಕಂತಹ ಉತ್ಸಾಹದಿಂದ ಎಲ್ಲ ನಾನಾ ದೇಶಗಳಿಂದ ಕೇಳ್ಕೊಂಡಿರ್ತಾರೆ ರಾಜಾದಿರಾಜರು. ಇವರು ಕೂಡ ಅವ್ರನ್ನೆಲ್ಲ ಆಹ್ವಾನ ಮಾಡಿರ್ತಾರೆ. ಇವರ ಆಹ್ವಾನವನ್ನ ಮನ್ನಿಸಿ ಅವರೆಲ್ಲರೂ ಬಂದಿರತಕ್ಕಂತಹವರು ಒಬ್ಬೊಬ್ರು ದೇಶಾಧೀಶರು. ಅವರು ಏನು ಸುಮ್ಮನೆ ಬರ್ತಾರಾ, ಯಾವುದೋ ಬಸ್ಸಲ್ಲಿ ಬಂದು ಇಳಿತಾರ ರಾಜಾದಿರಾಜರಾದ್ರೆ? ಅವರ ಚತುರಂಗ ಬಲವನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಎಷ್ಟೆಷ್ಟು ಆನೆಗಳನ್ನು ಕರ್ಕೊಂಡು ಬಂದಿರ್ತಾರಪ್ಪ ಬೇರೆ ಬೇರೆ ದೇಶದವರು ಅಂದ್ರೆ.
ಆ ಮದಿಸಿದ ಆನೆಗಳ ದಾನ ಜಲ ಅಂತಂದ್ರೆ ಅದರ ಮದ ಜಲ ಹರಿದು ಒಳ್ಳೆ ಪಂಕ ಕೆಸರು ನಿರ್ಮಾಣ ಆಗೋಗ್ಬಿಟ್ಟಿದೆಯಂತೆ ಆ ದ್ವಾರಕಾಪಟ್ಟಣದ ಬೀದಿಗಳಲ್ಲಿ. ಜೊತೆಗೆ ಜನರು ಎಲ್ಲ ಎಷ್ಟೊಂದ್ ಜನ ಓಡಾಡ್ತಾ ಇರ್ತಾರಲ್ಲ, ಕಂಕಣಗಳನ್ನು ಧರಿಸಿರ್ತಾರೆ. ಬಂಗಾರದ ಕಂಕಣಗಳಲ್ಲಿ ನವರತ್ನಗಳನ್ನು ಹುದುಗಿರತಕ್ಕಂತಹ ವಿಶೇಷವಾದ ಕಂಕಣಗಳು ಧರಿಸ್ಕೊಂಡು, ಆಭರಣಗಳನ್ನು ಧರಿಸ್ಕೊಂಡು ಓಡಾಡ್ತಾ ಇದ್ರೆ, ಆ ಒಂದು ಘರ್ಷಣೆಗೆ ಅವರ ಕೈ ರತ್ನಗಳು, ವಜ್ರಗಳು ಎಲ್ಲ ಪುಡಿಯಾಗಿ ವಿಕೀರ್ಯಮಾಣ ರಜ ಪುಂಜಂಬುನು, ಅದರದೇ ರಜ ಈ ಕೆಸರ ಮೇಲೆ ಬಿದ್ದಿರುತ್ತಂತೆ. ಅಂದ್ರೆ ಇನ್ನಷ್ಟು ಒಂದು ವೈಭವೋಪೇತವಾಗಿತ್ತು. ವಿನೂತ್ನ ರತ್ನಮಯ ಮಂಗಳ ರಂಗವಲ್ಲೀ ವಿರಾಜಿತ ಪ್ರತಿ ಗೃಹ ಪ್ರಾಂಗಣಂಬುನು, ಪ್ರತಿಯೊಂದು ಮನೆಗಳ ಮುಂದೆ ಕೂಡ ಚೆನ್ನಾಗಿ ಸಾರಿಸಿ ಮಂಗಳಕರವಾದಂಥ ರಂಗವಲ್ಲಿಗಳನ್ನ ರಚಿಸಿದ್ದಾರೆ. ಅಂದ್ರೆ ಏನು, ಶೋಭಾಯಮಾನವಾಗಿದೆ, ಮತ್ತೆ ಎಲ್ಲ ಕಡೆ ಸುಖ ಶಾಂತಿ ಸಮೃದ್ಧಿಗಳು ನೆಲೆಸಿದೆ. ಆನಂದ ಇದ್ರೆ ತಾನೇ ಮನೆ ಮುಂದೆ ರಂಗೋಲಿ ಹಾಕ್ತಕ್ಕಂತಹದ್ದು. ಆ ರೀತಿಯಾಗಿ ಮನೆಗಳ ಮುಂದೆ ಕೂಡ ಮಂಗಳವಾದ ರಂಗವಲ್ಲಿ ವಿರಾಜಮಾನವಾಗಿದೆ. ಕುಂಕುಮ ಸಲಿಲ ಸಿಕ್ತ ವಿಪಣಿ ಮಾರ್ಗಂಬುನು, ಆ ಕುಂಕುಮ ಸಲಿಲ ಅಂತಂದ್ರೆ ವಿಪಣಿ ಮಾರ್ಗ, ಅಂಗಡಿ ಮಾರ್ಗ ಎಲ್ಲ ಕುಂಕುಮ ಸಲಿಲದಿಂದ ಮತ್ತೆ ಒಳ್ಳೆ ಸುಗಂಧ ಪೂರಿತವಾದ ಜಲದಿಂದ ಸಿಕ್ತವಾಗಿದೆ. ಒಂದಿ ಮಾಗದ ಸಂಗೀತ ಮಂಗಳಾರಾವ ವಿಲಸಿತಂಬುನು, ಅಲ್ಲಲ್ಲಿ ಬಂದಿ ಮಾಗದರು ಈ ಕೃಷ್ಣ ಬಲರಾಮರಿಗೆ ಭೋಪರಾಕ್ ಹಾಡ್ತಾ ಇದ್ದಾರೆ. ಅವರ ಒಂದು ವಿಜಯಗಳ, ಅವರ ಒಂದು ಸಾಮರ್ಥ್ಯ ಹೇಗಿದೆ ಇನ್ನು ಮುಂತಾದನ್ನ ಮಂಗಳಗಳಾಗಿ ಹಾಡ್ತಾ ಇದ್ದಾರೆ. ಭೇರಿ ಮೃದಂಗ ಕಾಹಳ ಶಂಖ ತೂರ್ಯ ವಾಧರೀಕೃತ ಸಾಗರ ಘೋಷಂಬುನೈ ಅಮರಾವತಿ ಪುರಂಬುನಂಬೋಲೆ ವಸುದೇವನಂದ ನಿವಾಸಂಬೈ. ಆ ರಾಜಧಾನಿಯಲ್ಲಿ ಭೇರಿ, ಮೃದಂಗ, ಕಾಹಳ, ಶಂಖ ಮುಂತಾದಂತಹ ದುಂದುಬಿಗಳು ಅವೆಲ್ಲನೂ ಒಟ್ಟಿಗೆ ಘೋಷ ಮಾಡ್ತಾ ಇದ್ರೆ ಸಾಗರ ಘೋಷದಂತೆ ಇದೆಯಂತೆ. ಇಷ್ಟು ವೈಭವೋಪೇತವಾಗಿರತಕ್ಕಂತಹ ದ್ವಾರಕಾಪಟ್ಟಣ ಅಮರಾವತಿ, ಇಂದ್ರನ ಅಮರಾವತಿ ಏನೋ ಅನ್ನೋ ರೀತಿ ಇದೆ ಆ ವಸುದೇವನಂದನಾದಂತಹ ಆ ಕೃಷ್ಣನ ದ್ವಾರಕಾಪಟ್ಟಣ. ಅನಲಪುಟ ಭೇದನಂಬುನುಂಬೋಲೆ ಕೃಷ್ಣ ಮಾರ್ಗ ಸಂಚಾರ ಭೂತಂಬೈ. ಅನಲ ಪುಟ ಭೇದನಂಬುನು ಅಂತಂದ್ರೆ ಈಗ ಅಗ್ನಿ ಜ್ವಾಲೆ ಉರಿಯುವಾಗ ಮಧ್ಯ ಒಂದು ಕಪ್ಪಾದಂತ ಒಂದು ಶಾರೆ ಅಂತಾರೆ, ಒಂದು ಕರ್ರಗಿನ ಒಮ್ಮೊಮ್ಮೆ ಒಂದು ಇದು ಬರುತ್ತೆ, ಬೆಂಕಿ ಉರಿತಾ ಇರುತ್ತೆ, ಮಧ್ಯೆ ಯಾವುದೋ ಒಂದು ಕಪ್ಪಾದಂತಹ ಕರೆ ಬರುತ್ತೆ. ಆ ರೀತಿ ಕೃಷ್ಣ ಕಾಣ್ತಾ ಇದ್ದಾನಂತೆ. ಅಂದ್ರೆ ಸುತ್ತಲೂ ಬಂಗಾರ ವಜ್ರ ವೈಡೂರ್ಯಗಳ ಕಾಂತಿಯ ನಡುವೆ ಇವನು ನೀಲಮೇಘ ಶ್ಯಾಮ ನಡ್ಕೊಂಡು ಬರ್ತಾ ಇದ್ರೆ ಅನಲಪುಟ ಭೇದನಂಬುನುಂಬೋಲೆ ಕೃಷ್ಣ ಮಾರ್ಗ ಸಂಚಾರ ಭೂತಂಬೈ ಸಂಯಮನೀ ನಾಮ ನಗರಂಬನುಂಬೋಲೆ ಹರಿತನೂಭವಾಭಿರಾಮಂಬೈ. ಸಂಯಮನಿ ನಗರ ಅನ್ನತಕ್ಕಂಥದ್ದು ಯಮಧರ್ಮರಾಜನ ನಗರ. ಯಾಕಪ್ಪ ಇಲ್ಲಿ ಸಂಯಮನಿ ನಗರ ಹೇಳಿದ್ದಾರೆ ಅಂತಂದ್ರೆ, ಕೃಷ್ಣನಿಗೂ ಕೂಡ ಹರಿ ಅನ್ನತಕ್ಕಂಥ ಹೆಸರಿರುತ್ತೆ, ಸೂರ್ಯನಿಗೂ ಹರಿ ಅಂತ ಕರೀತಾರೆ. ಆದ್ರಿಂದ ಆ ಸಂಯಮನಿ ನಗರದಲ್ಲಿ ಸೂರ್ಯನ ಮಗನಾದಂಥ ಯಮರಾಜ ಇದ್ದಾನೆ, ಯಮಧರ್ಮರಾಜ ಇದ್ದಾನೆ, ಧರ್ಮವನ್ನ ಪರಿಪಾಲಿಸ್ತಾ ಇದ್ದಾನೆ. ಈ ಒಂದು ದ್ವಾರಕಾಪಟ್ಟಣದಲ್ಲಿ ಹರಿತನೂಭವ ಅಂತಂದ್ರೆ ಪ್ರದ್ಯುಮ್ನ, ಅವನ ಮಕ್ಕಳಿಂದ ಕೂಡಿ ಅಷ್ಟು ಅಭಿರಾಮವಾಗಿ ಇದೆ ದ್ವಾರಕಾ ನಗರ. ನೈಋತಿ ನಿಲಯಂಬುನುಂಬೋಲೆ ಪುಣ್ಯ ಜನಾಕೀರ್ಣಂಬೈ ವರುಣ ನಿವಾಸಂಬುನುಂಬೋಲೆ ಗೋತ್ರ ರಕ್ಷಣ ಭುವನ ಪ್ರಶಸ್ತಂಬೈ ಪ್ರಭಂಜನ ಪಟ್ಟಣಂಬುನುಂಬೋಲೆ ಮಹಾಬಲ ಸಮೃದ್ಧಂಬೈ ಯಲಕಾಪುರಂಬುನುಂಬೋಲೆ ಮುಕುಂದವರ ಶಂಕ ಮಕರಾಂಕ ಕಲಿತಂಬೈ ರಜತಾಚಲಂಬುನುಂಬೋಲೆ ನುಗ್ರ ಸೇನಾಧಿಪಾರ್ಯಾಲಂಕೃತಂಬೈ ನಿಗಮಂಬುನುಂಬೋಲೆ ವಿವಿಧ ವರ್ಣಕ್ರಮ ವಿದ್ಯುಕ್ತ ಸಂಚಾರಂಬೈ ಗ್ರಹಮಂಡಲಂಬುನುಂಬೋಲೆ ಗುರು ಬುಧ ಕವಿರಾಜ ಮಿತ್ರ ವಿರಾಜಿತಂಬೈ ಸಂತತ ಕಲ್ಯಾಣ ವೇದಿಯುಂಬೋಲೆ ವೈವಾಹಿಕೋಪೇತಂಬೈ.
ನಿವೃತ್ತಿಯ ನಗರದಲ್ಲಿ, ನಿವೃತ್ತಿ ದೇವರ ನಗರದಲ್ಲಿ ಪುಣ್ಯಮೂರ್ತಿಗಳಿರ್ತಾರಂತೆ. ಅದೇ ರೀತಿ ಈ ದ್ವಾರಕೆಯಲ್ಲೂ ಕೂಡ ಬಹಳ ಸಜ್ಜನರು ವಾಸ ಮಾಡ್ತಾ ಇದ್ದಾರೆ. ವರುಣ ನಿವಾಸವಾದಂಥ ಸಮುದ್ರದಲ್ಲಂತೂ ಮೈನಾಕ ಅನ್ನತಕ್ಕಂತಹ ಪರ್ವತ, ಆ ಪರ್ವತಕ್ಕೆ ಅಂದ್ರೆ ಗೋತ್ರ ಅಂತ ಕರೀತಾರೆ ಪರ್ವತವನ್ನು ಕೂಡ. ಅದು ಸುರಕ್ಷಿತವಾಗಿ ಹೇಗಿದೆಯೋ ಅದೇ ರೀತಿ ಈ ದ್ವಾರಕಾ ನದಿ, ದ್ವಾರಕಾ ನಗರ ಇದೆಯಲ್ಲ, ಕೃಷ್ಣನ ಪರಿಪಾಲನೆಯಲ್ಲಿ ಯಾದವರ ವಂಶಗಳು ಎಲ್ಲವೂ ಕೂಡ ಸುರಕ್ಷಿತವಾಗಿದೆ ಅಂತಂದ್ಬಿಟ್ಟು. ವರುಣ ನಿವಾಸಂಬುನುಂಬೋಲೆ ಗೋತ್ರ ರಕ್ಷಣ ಭುವನ ಪ್ರಶಸ್ತಂಬೈ ಪ್ರಭಂಜನ ಪಟ್ಟಣಂಬುನುಂಬೋಲೆ ಮಹಾಬಲ ಸಮೃದ್ಧಮೈ. ಆ ಪ್ರಭಂಜನ ಅನ್ನತಕ್ಕಂತಹ ವಾಯುದೇವನೇ ಬಲ, ಅವನು ವಾಯು ಅಂದ್ರೆ ಮಹಾಬಲಶಾಲಿ. ಆ ರೀತಿ ಈ ದ್ವಾರಕಾಪಟ್ಟಣ ಕೂಡ ಮಹಾಬಲಶಾಲಿ ಆದಂತ ವಾಯುದೇವನ ನಗರವನ್ನ ಕಾಯ್ತಕ್ಕಂತ ಬಲಶಾಲಿಗಳು ಹೇಗಿರ್ತಾರೋ ಅದೇ ರೀತಿ ದ್ವಾರಕೆಯಲ್ಲಿ ಕೂಡ ದೊಡ್ಡ ದೊಡ್ಡ ಬಲಶಾಲಿಗಳು, ಪರಾಕ್ರಮಶಾಲಿಗಳೆಲ್ಲರೂ ಸೈನ್ಯದಲ್ಲಿದ್ದು ಆ ನಗರವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಕುಬೇರನ ನಗರ ಅಲಕಾಪುರಿ. ಆ ಅಲಕಾಪುರದಲ್ಲಿ ಮುಕುಂದ, ವರ, ಶಂಖ, ಮಕರ ಮುಂತಾದ ನವನಿಧಿಗಳನ್ನ ಹೇಳ್ತಾರಲ್ಲ, ಅಮೂಲ್ಯ ನಿಧಿಗಳಿದ್ದ ರೀತಿಯಲ್ಲೇ ಈ ದ್ವಾರಕಾ ನಗರದಲ್ಲೂ ಕೂಡ ಅಲ್ಲಿ ಬರೀ ನವನಿಧಿಗಳಿಗೆ ಆ ಹೆಸರುಗಳಾದ್ರೆ, ಇಲ್ಲಿ ಮುಕುಂದ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಇದ್ದಾನೆ, ಶಂಖ ಅನ್ನತಕ್ಕಂಥವನಿದ್ದಾನೆ, ಮಕರಾಂಕ ಅಂತಂತಂದ್ರೆ ಮಕರ ಧ್ವಜನಾದಂತಹ ಮನ್ಮಥ ಅಂತಂದ್ರೆ ಪ್ರದ್ಯುಮ್ನ ಇದ್ದಾನೆ. ಮುಕುಂದವರ ಶಂಖ ಮಕರಾಂಕ ಕಲಿತಂಬೈ, ಮಕರಾಂಕ ಅಂತಂದ್ರೆ ಮಕರ ಧ್ವಜನಾದಂಥ ಪ್ರದ್ಯುಮ್ನಿಂದ ಒಡಗೂಡಿದೆ ದ್ವಾರಕಾಪುರ. ರಜತಾಚಲಂಬುನುಂಬೋಲೆ ನುಗ್ರ ಸೇನಾಧಿಪಾರ್ಯಾಲಂಕೃತಂಬೈ. ಕೈಲಾಸ ಪರ್ವತದಲ್ಲಿ ಉಗ್ರಮೂರ್ತಿಗಳಾದಂತಹ ಆ ವೀರಭದ್ರ ಮುಂತಾದವರು ಹೇಗಾದ್ರೆ ಸೇನಾಧಿಪತಿಗಳಾಗಿದ್ದಾರೋ ಅದೇ ರೀತಿ ಈ ದ್ವಾರಕಾಪಟ್ಟಣದ ಕೂಡ ವೀರರಾದಂತಹ ಸೇನಾಧಿಪತಿಗಳು, ಪೂಜ್ಯರಾದ ಮಹರ್ಷಿಗಳು ಎಲ್ಲರೂ ಇರ್ತಾರೆ. ಇನ್ನೊಂದೇನಪ್ಪ ಉಗ್ರಮೂರ್ತುಲು ಅಂತ ಹೇಳಿದಾಗ ಇಲ್ಲಿ ಉಗ್ರಸೇನನ ಮಹಾರಾಜ ಇದ್ದಾನೆ, ಕುಲವೃದ್ಧರು ಎಷ್ಟೊಂದು ಜನ ಎಲ್ಲರೂ ಇದ್ದಾರೆ. ನಿಗಮಂಬುನುಂಬೋಲೆ ವಿವಿಧ ವರ್ಣಕ್ರಮ ವಿದ್ಯುಕ್ತ ಸಂಚಾರಂಭೈ. ನಿಗಮ ಅಂತಂತಂದ್ರೆ ವೇದಗಳಲ್ಲಿ ವಿವಿಧ ಅಕ್ಷರಗಳು ಯಾವ ರೀತಿಯಲ್ಲಿ ವಿಧವಾದ ರೀತಿಯಲ್ಲಿ ವಿನ್ಯಾಸ ಮಾಡ್ತಾರೋ ಅದೇ ರೀತಿ ಈ ದ್ವಾರಕಾಪಟ್ಟಣದಲ್ಲಿ ವಿವಿಧವಾದಂತಹ ವರ್ಣಗಳ ಪ್ರಜೆಗಳು ಇದ್ದಾರೆ. ಎಲ್ಲರೂ ಯಾವ ವರ್ಣಗಳಿಗೆ ಯಾವ ಒಂದು ಕಾರ್ಯಗಳಿರುತ್ತೋ ಅವರ ಕುಲಕ್ಕೆ ಸಂಬಂಧಪಟ್ಟಂತಹ ಒಂದು ಕುಶಲ ಕಲೆಗಳಾಗಿರಬಹುದು, ಅವರವರ ಕೆಲಸಗಳನ್ನ ಅವರವರು ಮಾಡ್ಕೊಳ್ತಾ ಕ್ರಮ ಪದ್ಧತಿಯಿಂದ ಅವರೆಲ್ಲರೂ ಅಲ್ಲಿ ಇದ್ದಾರೆ. ಗ್ರಹ ಮಂಡಲಂಬನುಂಬೋಲೆ ಗುರು ಬುಧ ಕವಿರಾಜ ಮಿತ್ರ ವಿರಾಜಿತಂಬೈ. ಹೀಗೆ ಗ್ರಹಮಂಡಲದಲ್ಲಿ ಗುರು ಇದ್ದಾನೆ ಅಂದ್ರೆ ಇಲ್ಲೂ ಕೂಡ ಗುರು ಅಂತಂದ್ರೆ ಗ್ರಹಮಂಡಲದಲ್ಲಿ ಗುರು ಅಂದ್ರೆ ಬೃಹಸ್ಪತಿ, ಬುಧ, ಕವಿ ಅಂತಂದ್ರೆ ಶುಕ್ರ, ರಾಜ ಅಂದ್ರೆ ಚಂದ್ರ, ಮಿತ್ರ ಅಂದ್ರೆ ಸೂರ್ಯ. ಎಲ್ಲ ಗ್ರಹಗಳಿಗೂ ಒಂದೊಂದು ಹೆಸರು. ಅದೇ ರೀತಿ ದ್ವಾರಕಾ ನಗರದಲ್ಲಿ ಗುರು ಅಂದ್ರೆ ಗುರುಗಳಿದ್ದಾರೆ, ಬುಧರು ಅಂದ್ರೆ ಜ್ಞಾನಿಗಳಿದ್ದಾರೆ, ಶುಕ್ರ ಅಂತಂದ್ರೆ ಕವಿಗಳಿದ್ದಾರೆ. ಇಲ್ಲೂ ಕೂಡ ರಾಜ, ಬೇರೆ ಬೇರೆ ದೇಶದ ರಾಜರು ಕೂಡ ಬಂದು ಇಲ್ಲಿ ವಾಸ ಮಾಡ್ತಾ ಇರ್ತಾರೆ, ರಾಜರು. ಮಿತ್ರರು ಅಂತಂದ್ರೆ ಸೂರ್ಯ, ಇಲ್ಲೂ ಕೂಡ ಮಿತ್ರರು ತುಂಬಾ ಜನ ಇಲ್ಲಿದ್ದಾರೆ. ನಿತ್ಯವೂ ಕಲ್ಯಾಣ ನಡೀತಾ ಇದ್ರೆ ಅಲ್ಲಿ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ ಕರೀತಾರೆ ತಿರುಪತಿನ. ಅಂದ್ರೆ ಸದಾಕಾಲ ಉತ್ಸವಗಳೇ, ಸದಾಕಾಲ ಆನಂದವೇ, ಸದಾಕಾಲ ಹರಿತು ತೋರಣಗಳೇ ಇರುತ್ತಲ್ಲ. ಆ ರೀತಿ ಸಂತತ ಕಲ್ಯಾಣ ವೇದಿಯುಂಬೋಲೆ ವೈವಾಹಿಕೋಪೇತಂಬೈ. ಆ ದ್ವಾರಕೆಯಲ್ಲೂ ಕೂಡ ನಿತ್ಯವೂ ಕೂಡ ಒಂದು ವಿವಾಹ ಮಂಗಳ ಕಾರ್ಯಗಳು ನಡೀತಲೇ ಇರುತ್ತೆ. ಬಲಿ ದಾನವ ಕರತಲಂಬುನುಂಬೋಲೆ ಸಂತತ ದಾನವಾರಿ ಯುಕ್ತಂಬೈ. ಬಲಿ ಚಕ್ರವರ್ತಿ ಸದಾಕಾಲ ದಾನ ಮಾಡ್ತಾ ಇದ್ದ, ಅವನ ಕೈ ದಾನ ಜಲ ಹರಿತಾನೆ ಇರೋದಂತೆ.
ಹೇಗಾದರೆ ಬಲಿಚಕ್ರವರ್ತಿ ಸಂತತವೂ ದಾನ ಮಾಡ್ತಾ ಇದ್ನೋ, ಅವನ ಆ ಊರಿನಲ್ಲೂ ಕೂಡ ದಾನ ಜಲ ಹರಿತಾ ಇತ್ತು. ಅದೇ ರೀತಿ ದ್ವಾರಕಾ ಪಟ್ಟಣದಲ್ಲೂ ಕೂಡ ತುಂಬಾ ಜನ ಸಂತತ ದಾನವಾರಿ ಯುಕ್ತಂಬೈ ಅಂದ್ರೆ ತುಂಬಾ ಜನ ದಾನಶೀಲರಾದಂಥ ಪ್ರಜೆಗಳು ಅಲ್ಲಿ ನೆಲೆಸಿದ್ದರು. ಐಶ್ವರ್ಯ ಇದ್ರೆ ಅಲ್ವಾ ದಾನ ಮಾಡ್ತಕ್ಕಂಥದ್ದು. ಈಗಾಗಲೇ ನಾವು ದ್ವಾರಕಾ ಪಟ್ಟಣದ ಐಶ್ವರ್ಯದ ಕುರಿತು ಓದಿದ್ದೀವಿ. ಅದರಿಂದ ಶ್ರೀಮಂತರಾದರೂ ಕೂಡ ಲೋಭಿಗಳಲ್ಲದೆ ಜಿಪುಣರಲ್ಲದೆ ಅಲ್ಲಿಯ ಜನ ಪ್ರಜಾವರ್ಗ ದಾನಶೀಲರಾಗಿದ್ದರು. దానవారి యుక్తంబై యొప్పున పురంబు ప్రవేశించి ఎందు విశ్వకర్మ నిర్మితంబైన ఎంతఃపురంబున నుండు షೋಡಶ ಸಹಸ್ರ ಹರ್ಮ್ಯಂಬುಲಂದು. ನೋಡ್ತಾನೆ ಆ ದ್ವಾರಕಾ ಪಟ್ಟಣಕ್ಕೆ ಪ್ರವೇಶಿಸಿದ್ರು ನಾರದ ಮಹರ್ಷಿಗಳು. ಅಲ್ಲಿ ಈ ವಿಶ್ವಕರ್ಮನಿಂದ ನಿರ್ಮಿತವಾಗಿರತಕ್ಕಂತಹ ಒಂದು ದೊಡ್ಡ ಗೇಟೆಡ್ ಕಮ್ಯುನಿಟಿ ತರ ಅಂತ ಅಂದ್ಕೊಳ್ಳಿ. ಈಗ ನಮ್ಗೆ ಅರ್ಥ ಆಗಬೇಕು ಅಂದ್ರೆ ಭವನಗಳ ಒಂದು ಗುಚ್ಛ. ಅಂತಃಪುರಂಬುನ నుండు ಷೋಡಶ ಸಹಸ್ರ ಹರ್ಮ್ಯಂಬುಲಂದು 16,000 ಇದು ಏನು ಭವನಗಳು ರಚಿಸಿದ್ದಾರೆ. ಅಲ್ಲಿ ವಿಶ್ವಕರ್ಮ ನಿರ್ಮಿಂಚಿನ ಅಂತಃಪುರದೊಳಕ್ಕೆ ನಾರದ ಮಹರ್ಷಿಗಳು ಬಂದ್ರು. ವಿಶ್ವಕರ್ಮ ನಿರ್ಮಿತಂಬೈನ ಎಂತಃಪುರಂಬುನ నుండు ಷೋಡಶ ಸಹಸ್ರ ಹರ್ಮ್ಯಂಬುಲಂದು. ಆ ಹರ್ಮ್ಯಗಳಿಗೆ ಬಂದ್ರೆ ಇನ್ನ ದ್ವಾರಕಾ ಪಟ್ಟಣದ ವೈಭವ ನೋಡಿದ್ವಿ. ಇನ್ನು ಮುಂದೆ ಅಲ್ಲಿನ ಭವನಗಳ ಒಂದು ವೈಭವವನ್ನ ಹೇಳ್ತಾರೆ. ಏನಪ್ಪ ಇಷ್ಟೊಂದು ವರ್ಣಿಸ್ತಾನೆ ಇರ್ತಾರಲ್ಲ, ಯಾರಿಗೂ ವರ್ಣಿಸಕ್ಕಾಗಲ್ಲ. ಭಗವಂತನ ಅಂದಾಗ ಅವನಿಗೂ ಕೂಡ ಹೋಲಿಕೆಗಳಿರ್ತಾರೆ. ಅವನು ನೆಲೆಸಿರೋ ಪಟ್ಟಣಗಳನ್ನ ಅಷ್ಟು ವರ್ಣಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ದೇವಿಯ ಕಿರೀಟದ ಸ್ಮರಣೆ ಮಾಡಿದ್ರೆ, ಅದರ ಕುರಿತಾಗಿ ಓದಿದ್ರೆ ಒಂದು ನಮ್ಮ ಕಷ್ಟ ಪರಿಹಾರ ಅಥವಾ ಒಂದು ರಾಜೋಚಿತವಾದ ಪದವಿ. ಆ ಪಂಚಾಯತ ಸ್ಮರಣೆ ಅಂತ ಮಾಡ್ತಾರೆ ನಿತ್ಯವೂ. ಹರಿಯ ಪಂಚಾಯತ ಸ್ಮರಣೆ ಮಾಡಿದ್ರೇನೆ ಯಾವುದೇ ರೀತಿಯಾದಂತಹ ಈತಿ ಬಾಧೆಗಳಿರಲ್ಲ. ಎಲ್ಲ ದುಷ್ಟರ ಶತ್ರುಗಳಿಂದ ಆಗಿರಬಹುದು, ಬೇರೆ ಏನರಿಂದಲಾದ್ರೂ ಆಗಿರ್ಬೋದು, ಭಯ ಇದ್ರೆ ನಿವಾರಣೆ ಆಗುತ್ತೆ ಆ ಪಂಚಾಯತ ಸ್ಮರಣೆ ಅಂತ ಹೇಳ್ತಾರೆ. ಹಾಗೆ ಈ ವೈಭವೋಪೇತವಾದಂಥ ದ್ವಾರಕಾ ಪಟ್ಟಣದ ವೈಭವ ನೋಡಿದ್ರೆ ನಮಗಿರತಕ್ಕಂಥ ಸಂಪತ್ತೇ ಒಂದು ಸಂತೃಪ್ತಿಯನ್ನ ತಂದು ಕೊಡ್ತಕ್ಕಂಥ ಒಂದು ಫಲವಿಶೇಷಗಳಿರುತ್ತೆ. ಆದ್ರಿಂದ ಅನ್ಯಥಾ ಭಾವಿಸಬಾರದು ಅನ್ನತಕ್ಕಂಥದ್ದು. ಹಿಂದಿನ ಈ ಪುರಾಣ ಗ್ರಂಥಗಳು ಎಲ್ಲವನ್ನು ಓದುವಾಗ ನಾವು ಅದರ ಪ್ರಯೋಜನ ಉದ್ದೇಶಿಸೇ ಅಲ್ಲ, ಆಗಿನ ಒಂದು ಕಾವ್ಯದ ಒಂದು ರೀತಿ ಹೇಗಿರೋದು ಮತ್ತೆ ಅಷ್ಟು ವೈಭವೋಪೇತವಾಗಿ ಕೂಡ ಇರ್ತಾ ಇತ್ತು ಆ ಕಾಲದಲ್ಲಿ ಅನ್ನತಕ್ಕಂಥದ್ದನ್ನೆಲ್ಲ ತಿಳ್ಕೊಳ್ಬಹುದು. పగటికంపుం గంబముల్ పవడంపు బట్టెలు మరకత రచితముల్ మధిరలమర వైఢూర్యమణిగణ బలభులం బద్మరాగంబుల మొగడుల కాంతులులయ సజ్జాతి వజ్రల సజ్జాల రుచులతో భాసిల్లు నీల సోపానములును గరుడ పచ్చల విటంకములను ఘన రుచి వెలసిన ಶಶಿಕಾಂತ ವೇದಿಕಲುನು. ಆ ಸೌಧಗಳ ಸೌಂದರ್ಯ ಹೇಗಪ್ಪ ಇತ್ತು ಅಂತಂದ್ರೆ ಪಗಟಿ ಕಂಪು ಅಂತಾರೆ. ಅಂದ್ರೆ ಆ ಸ್ಫಟಿಕದ ಕಂಬಗಳು, ಆ ಕಂಬಗಳಲ್ಲಿ ಮಧ್ಯೆ ಏನಾದ್ರು ಈ ಸ್ಟೆಪ್ಸ್ ಇರುತ್ತಲ್ಲ ಕಂಬಗಳಿಗೆ, ಸುಮ್ಮನೆ ನೀಳವಾಗಿ ಬರೀ ನುಣ್ಣಗಿರಲ್ವಲ್ಲ, ಅದಕ್ಕೆ ಪಗಡಂಪು ಬಟ್ಟಲು ಹವಳದ ಒಂದು ಹಲಗೆಗಳು. ಮರಕತ ರಚಿತ ಮದಿರಲ ಮರ, ಗೋಡೆಗಳೆಲ್ಲನೂ ಕೂಡ ಮರಕತದಲ್ಲಿ ರಚಿತವಾಗಿದೆ. ವೈಡೂರ್ಯ ಮಣಿಗಣ ವಲಭುಲಂ, ವಲಭಿ ಅಂದ್ರೆ ಚಂದ್ರಶಾಲೆಗಳು, ಅಲ್ಲಲ್ಲಿ ಒಂದು ಬಾಲ್ಕನಿಗಳ ತರ ಮಾಡಿರ್ತಾರಲ್ಲ, ಅವೆಲ್ಲ ವೈಡೂರ್ಯ ಮಣಿಗಣಗಳಿಂದ ಕೂಡಿದೆ. ಪದ್ಮರಾಗಂಬುಲ ಮೊಗಡುಲ ಕಾಂತುಲಲಯ, ಪದ್ಮರಾಗಗಳು, ಮೊಗಡು ಅಂತಂತಂದ್ರೆ ಒಂದು ಸಜ್ಜಾಗಳ ತರ, ಒಂದು ಅಂಚು, ಒಂದು ಜಗಲಿ ಇದ್ರೆ ಅದಕ್ಕೆ ಅಂಚುಗಳು. ವೈಡೂರ್ಯದ್ದು ಚಂದ್ರಶಾಲೆ ಆದರೆ ಅದರ ಅಂಚುಗಳೆಲ್ಲನೂ ಕೂಡ ಪದ್ಮರಾಗಗಳಿಂದ ಮಾಡಿದ್ದಾರೆ. ಸಜ್ಜಾತಿ ವಜ್ರಗಳ ಸಜ್ಜಾಲ ರುಚುಲುತೋ, ಒಳ್ಳೆಯ ಉತ್ತಮವಾದಂತಹ ಜಾತಿಯ ವಜ್ರಗಳ ಸಜ್ಜಾಗಳು. ಭಾಸಿಲ್ಲು ನೀಲ ಸೋಪಾನಮುಲುನು, ಸಜ್ಜಾಗಳು ಅಂತಂದ್ರೆ ನೆಲ ಮತ್ತೆ ಸೋಪಾನಗಳು, ಮೆಟ್ಲಲ್ಲ
ಒಂದು ಸ್ಟೇಜ್ ಬೈ ಸ್ಟೇಜ್ ಇಟ್ಟಿದ್ದಾರೆ, ಒಂದು ಭವನ ಕಟ್ಟಿದ್ದಾರೆ ಅಂದರೆ ಒಂದೊಂದದ್ದು ಫ್ಲೋರಿಂಗ್ ನೆಲ ಒಂದೊಂದು ರೀತಿಯಲ್ಲಿ ಮಾಡಿದ್ದಾರೆ. ಆ ವಜ್ರಗಳಿಂದ ಮಾಡಿರ್ತಕ್ಕಂತಹ ಒಂದು ಇದಿದ್ರೆ ಅದಕ್ಕೆ ನೀಲ ಸೋಪಾನಗಳಿದೆ. ಗರುಡ ಪಚ್ಚಲ ವಿಟಂಕ ಮುರುನು, ವಿಟಂಕಗಳು ಅಂದರೆ ಡೌಕೋಟ್ ಅಂತಾರೆ. ಅಂತಂದರೆ ಈ ಸಾಕಿರ್ತಕ್ಕಂಥ ಪಾರಿವಾಳಗಳಿಗೆ ಮಾಡಿರ್ತಕ್ಕಂಥ ಪಿಜನ್ ಹೋಲ್ಸ್ ವಿಟಂಕಗಳು. ಘನರುಚಿ ಬೆಲಸಿನ ಶಶಿಕಾಂತ ವೇದಿಕಲುನು, ಚಂದ್ರಕಾಂತ ಶಿಲೆಯಲ್ಲಿ ವೇದಿಕೆಗಳನ್ನು ಮಾಡಿರ್ತಕ್ಕಂತಹ ಸೌಧಗಳದು. ವರಲು ಮೌಕ್ತಿಕ ಘಟಿತ ಕವಾಟ ಮೂಲನು, ವರಲು ಅಂತಂದರೆ ಒಳ್ಳೆ ಪಳಪಳ ಅಂತ ಜಾತಿ ಮುತ್ತುಗಳು, ಮೌಕ್ತಿಕ ಘಟಿತ ಮುತ್ತಿನ ಹಾರುಗಳು, ಕುಚ್ಚುಗಳು ಎಲ್ಲ ಇರ್ತಕ್ಕಂಥ ಬಾಗಲುಗಳು, ಕಿಟಕಿದು ಬಾಗಲು ಎಲ್ಲ. ಪ್ರವಿಮಲ ಸ್ವರ್ಣಮಯ ಸಾಲ ಭಂಜಿಕಲುನು, ಆ ಮೆಟ್ಲು ಪಕ್ಕ ಕಿಟಕಿಗಳ ಪಕ್ಕ ಅಲ್ಲೆಲ್ಲನೂ ಕೂಡ ಒಳ್ಳೆ ಸ್ವರ್ಣಮಯ ಸಾಲಭಂಜಿಕೆಗಳು. ಸಾಲಭಂಜಿಕೆಯರು ಅಂದರೆ ಎತ್ತರ ನಿಂತಿರ್ತಾರಲ್ಲ ವಿಗ್ರಹಗಳು, ಸ್ತ್ರೀ ವಿಗ್ರಹಗಳು. ಮಿಂಚು ಕಲರವ ಮೆಸೆಂಗು ಗ್ರೀಡಿಂಚು ಮಿಥುನ ಲೀಲನೊಪ್ಪ ಕಪೋತ ಪಾಲಿ ಕುಲುಂಗಲಿಗಿ. ಯಾವುದೇ ಭೀತಿ ಇಲ್ಲದೆ ಇರತಕ್ಕಂಥ ಸೌಧಗಳಲ್ಲಿ ಅಂತಹ ಒಂದು ದೊಡ್ಡ ದೊಡ್ಡ ಸೌಧಗಳು. ಅಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಲರವ ಮಾಡಿಕೊಂಡು ಮನ್ಮಥ ಕ್ರೀಡೆ ಆಡ್ತಾ ಇರ್ತಕ್ಕಂತಹ ಸಾಕಿರ್ತಕ್ಕಂತಹ ಈ ಪಾರಿವಾಳಗಳು ಜೋಡಿಗಳು ಓಡಾಡ್ತಾ ಇವೆ ಆನಂದವಾಗಿ ಕುಲು ಅಂತ ಅಂದ್ಕೊಂಡು. ಚೇಟಿಕಾನೀಕ ಪದ ತುಲಾ ಕೋಟಿ ಮಧುರ ನಿನದ ಭರಿತ ಮೈ ರುಚಿರ ಮಾಣಿಕ್ಯ ದೀಪ ಮಾಲಿಕಯುಂಗಲ್ಗೆ ಜೂಪಟ್ಟಂಗ್ರಾಲು ನೊಕ್ಕ ಜಲಜಲೋಚನ ನಿಜ ಸೌಧ ತಲಮುನಂದು. ಚೇಟಿಕಾನೀಕ ಎಲ್ಲ ಸಖಿಯರು ಚೇಟಿಯರು ಎಷ್ಟೊಂದು ಜನ ಇದ್ದಾರೆ. ಅವರು ಕಾಲಗಳಲ್ಲಿ ತುಲಾಕೋಟಿಯನ್ನು ಧರಿಸಿದ್ದಾರೆ. ತುಲಾಕೋಟಿ ಅಂದರೆ ಅಂದಿಗೆಗಳು, ಗೆಜ್ಜೆ, ರೂಳಿ ಈ ರೀತಿಯ ಕಾಲಿಗೆ ತೊಟ್ಕೊಳ್ತಕ್ಕಂತಹ ಆಭರಣಗಳು. ನೂಪುರ ಅದು. ನಾವಿವಾಗ ಕಾಲ್ ಚೈನು ಅಂತ ಬಿಡ್ತೀವಿ. ಚೈನ್ ಅನ್ನತಕ್ಕಂಥದ್ದು ಇಂಗ್ಲೀಷ್ ಪದ, ಆಂಗ್ಲ ಪದ. ಅದನ್ನು ಬಳಸ್ಕೊಂಡ್ಬಿಟ್ಟು ಕಾಲ್ ಚೈನು ಅಂತಂತೀವಿ. ಇದು ತುಲಾಕೋಟಿ ಅಂತಕ್ಕಂಥ ಹೆಸರು ನೋಡಿ ಎಷ್ಟು ಅಂದವಾಗಿದೆ. ಆ ಪರಿಚಾರಕಿಯರು ಕಾಲಿಗೆ ತೊಟ್ಕೊಂಡಿರ್ತಕ್ಕಂಥ ಮಂಜೀರುಗಳಿಂದ ನಾದಗಳು ಕೇಳಿಸ್ತಾ ಇದಂತೆ. ಮಧುರ ನಿನದ ಭರಿತಮಯಿ ರುಚಿರ ಮಾಣಿಕ್ಯ ದೀಪ ಮಾಲಿಕಯುಂಗಲ್ಗಿ. ಮಾಣಿಕ್ಯ ದೀಪಗಳು ಸಾಲು ಸಾಲಾಗಿ ಹಚ್ಚಿಟ್ಟಿದ್ದಾರೆ. ಒಂದು ದೊಡ್ಡ ಭವನ, ಅಷ್ಟು ಒಂದು ವೈಭವೋಪೇತವಾಗಿರ್ತಕ್ಕಂತಹ ಒಂದು ಭವನದೊಳಕ್ಕೆ ಕ್ರಾಲು ನೊಕ್ಕ ಅವರು ಅದರೊಳಕ್ಕೆ ಹೆಜ್ಜೆ ಇಟ್ಟರು, ನಾರದರು. ಜಲಜಲೋಚನ ನಿಜ ಸೌಧ ತಲಮುನಂದು. ಆ ಜಲಜಲೋಚನನಾದಂತಹ ಕೃಷ್ಣ, ಪದ್ಮಲೋಚನ ಅಂತ ಕೃಷ್ಣನ 16,000 ಷೋಡಶ ಸಹಸ್ರ ಸ್ತ್ರೀಯರ ಯಾರೋ ಒಬ್ಬಳ ಮನೆಯೊಳಕ್ಕೆ ನಾರದರು ಹೋದ್ರು. ಒಬ್ಬ ಸ್ತ್ರೀ ಮನೆಯೊಳಕ್ಕೆ ಹೋದ್ರು. ಅಲ್ಲಿ ಇನ್ನೆಂತಹ ಒಂದು ಸೌಂದರ್ಯವನ್ನು ಕಂಡರು ಅಂದ್ರೆ, ಕನಕ ಕಂಕಣ ಝಣ ಝಣತ್ಕಾರ ಕಲಿತ ಚಂದ್ರ ಬಿಂಬಾನನ ಹಸ್ತ ಜಲಜ ಘಟಿತ ಚಾಮರೋದ್ಧೂತ ಮಾರುತ ಚಲಿತ ಚಿಕುರ ಪಲ್ಲವು ನಿಂಗೃಷ್ಣ ವಲ್ಲಭೀ ಪಲ್ಲವು ನಿನೀ. ಆ ಒಬ್ಬ ಯುವತಿಯ ಮಂದಿರಕ್ಕೆ ಒಳಗೆ ಹೋದ್ರು. ಅಲ್ಲಿ ನೋಡ್ತಾರೆ ಗೋಪವಿಂತ ಪ್ರಿಯನಾದಂತಹ ಕೃಷ್ಣ ಕೂತಿದ್ದಾನೆ. ಕನಕ ಕಂಕಣ ಝಣ ಝಣತ್ಕಾರ ಕಲಿತ ಚಂದ್ರ ಬಿಂಬಾನನ ಹಸ್ತ ಜಲಜ ಘಟಿತ ಅಂತಂದ್ರೆ ಚಂದ್ರಬಿಂಬದಂತೆ ಮುಖ ಇರತಕ್ಕಂತಹ ಯುವತಿಯರು. ಅವರು ಕಂಕಣ ತೊಟ್ಕೊಂಡು ಅವರ ಕಂಕಣಗಳೆಲ್ಲ ಝಣ ಝಣತ್ಕಾರ ಮಾಡ್ತಾ ಇದೆ. ಅವರು ಈ ಚಾಮರಗಳನ್ನು ಹಿಡಿದು ಬೀಸ್ತಾ ಇದ್ದಾರೆ. ಆ ಯುವತಿಯರು ಚಾಮರಗಳನ್ನು ಹಿಡ್ಕೊಂಡು ಬೀಸ್ತಾ ಇದ್ರೆ ಈ ಕೃಷ್ಣನ ಮುಂಗುರುಳುಗಳೆಲ್ಲವೂ ಕೂಡ ಆ ಚಾಮರ ಗಾಳಿಗೆ, ಚಾಮರ ಮಾರುತಕ್ಕೆ ಎಲ್ಲನೂ ಮುಂಗುರುಳುಗಳೆಲ್ಲನೂ ಕೂಡ ಕದಲ್ತಾ ಇವೆ. ಎಷ್ಟೋ ಒಂದು ಅಲ್ಲಿ ಕುಳಿತಿದ್ದಾನೆ. ಯಾರು ಕೂತಿದ್ದಾನೆ? ಚಿಕುರ ಪಲ್ಲವುನಿ, ಚಾಮರೋದ್ಧೂತ ಮಾರುತ ಚಲಿತ ಚಿಕುರ ಪಲ್ಲವುನಿನ್ ಕೃಷ್ಣು. ಆ ಕೃಷ್ಣನನ್ನ ಕಂಡರು. ವಲ್ಲವೀ ವಲ್ಲವುನಿನಿ, ವಲ್ಲವೀ ಪಲ್ಲವುನಿನಿ. ಪಲ್ಲವು ಅಂತಂದ್ರೆ ಪ್ರಿಯತಮ ಅಥವಾ ವಿಟ. ಗೋಪಿಕಾ ಸ್ತ್ರೀಯರ ಪ್ರಿಯತಮನಾದಂಥ ಶ್ರೀಕೃಷ್ಣ ಇಲ್ಲಿ ತನ್ನ 16,000
ಪತ್ನಿಯರಲ್ಲೊಬ್ಬಳ ಮನೆಯಲ್ಲಿ ಕಂಡರು ನಾರದರು. ಕುಳಿತಿದ್ದಾನೆ ಕೃಷ್ಣ ವೈಭವೋಪೇತವಾದಂಥ ಒಂದು ಉನ್ನತ ಆಸನದಲ್ಲಿ ಕುಳಿತಿದ್ದಾನೆ. ಆ ಕಡೆ ಈ ಕಡೆ ಕೂತ್ಕೊಂಡು ಚಾಮರ ಸೇವೆ ನಡೆಸ್ತಾ ಇದ್ದಾರೆ ಸುಂದರಿಯರು. ಅದರಿಂದ ಅವನ ಮುಂಗುರುಳುಗಳು ಕದಲ್ತಾ ಇವೆ. ಆ ದೃಶ್ಯವನ್ನ ಕಂಡರು ನಾರದರು.